ಸೋನಂ ವಾಂಗ್ಚುಕ್ ಇವತ್ತಿಗೆ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡು 18 ದಿನಗಳು ಸಂಪೂರ್ಣವಾಗಿ ಕಳೆದೋಯಿತು. ನಮ್ಮ ಶಿಕ್ಷಣ ವ್ಯವಸ್ಥೆಯ ಅಕ್ರಮಗಳು ಹಾಗೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ನಡೀತಿರುವಂತಹ ಅನ್ಯಾಯಗಳು, ಶಿಕ್ಷಣ ವ್ಯವಸ್ಥೆಯಿಂದ ವಿದ್ಯಾರ್ಥಿಗಳಿಗಾಗ್ತಿರುವಂತಹ ಅನ್ಯಾಯಗಳ ಕುರಿತು ಧ್ವನಿ ಎತ್ತಿ, ಹಾಗೆ ನಮ್ಮ ಕೇಂದ್ರ ಶಿಕ್ಷಣ ಸಚಿವ ರಾಜೀನಾಮೆ ಕೊಡಬೇಕು, ಏನು ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಒದಗಬೇಕು ಅನ್ನೋ ಕಾರಣಕ್ಕೆ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನ ಕೈಗೊಂಡು ಇವತ್ತಿಗೆ 18 ದಿನ ಆದ್ರೂ ಕೇಂದ್ರ ಸರ್ಕಾರದ ಯಾವೊಬ್ಬ ವ್ಯಕ್ತಿನಾದ್ರೂ ಹೋಗಿ ಅವ್ರನ್ನ ಮಾತಾಡಿಸುವಂತದ್ದಾಗ್ಲಿ, ಅವರ ಸಮಸ್ಯೆಗಳೇನು, ಅವ್ರ ಏನು ಅಂದ್ರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನೆಲ್ಲ ಬಯಸ್ತಾ ಇದ್ದಾರೆ ಅದ್ರ ವಿಚಾರವಾಗಿ ಹೋಗಿ ಅಟ್ಲೀಸ್ಟ್ ಒಂದು ಮಾತಾಡುವಂತಹ ಕೆಲಸ ಮಾಡಿಲ್ಲ. ಅವರು ಕ್ರಮವನ್ನ ಕೈಗೊಳ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ಆದ್ರೆ ಉಪವಾಸವನ್ನ ಆರಂಭ ಮಾಡಿ 18 ದಿನ ಆಗಿದೆ, ಅವರು 8.5 kg ಲಾಸ್ ಆಗಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಆದ್ರೆ ಹೋಗಿ ಅವ್ರನ್ನ ಭೇಟಿ ಮಾಡಿ ಅವರ ಸಮಸ್ಯೆಗಳೇನು, ಅವರ ಬೇಡಿಕೆಗಳೇನು ಅನ್ನೋದನ್ನ ಕೇಳುವಂತಹ ಒಂದು ಸಣ್ಣ ಪರಿಜ್ಞಾನ ಇಲ್ಲ. ಇವ್ರದೇ ಒಂದು ಆಡಳಿತದಲ್ಲಿ ಮುಳುಗು ಹೋಗ್ಬಿಟ್ಟಿದ್ದಾರೆ. ಇವತ್ತು ಯಾರ ಸಮಸ್ಯೆಯನ್ನ ಬಗೆಹರಿಸಬೇಕು, ವಿದ್ಯಾರ್ಥಿಗಳ ಒಂದು ಬೇಡಿಕೆಗಳೇನಿದೆ ಅಥವಾ ಅಲ್ಲಿ ಹೋರಾಟಗಾರರ ಬೇಡಿಕೆ ಏನಿದೆ, ಪ್ರತಿಭಟನಾಕಾರರ ಬೇಡಿಕೆ ಏನಿದೆ ಅನ್ನುವಂಥದ್ದನ್ನ ಯಾವೊಬ್ಬ ಕೇಂದ್ರ ಸರ್ಕಾರದ ಅಧಿಕಾರಿಗಳಾಗ್ಲಿ ಅಥವಾ ರಾಜಕಾರಣಿಗಳಾಗ್ಲಿ ಹೋಗಿ ಅವ್ರನ್ನ ಭೇಟಿ ಮಾಡೋದು, ವಿಚಾರಿಸೋದು, ಏನಾಗ್ತಿದೆ, ಏನು ಹೋಗ್ತಿದೆ, ನಿಮ್ಗೆ ಏನಾಗ್ಬೇಕು ಅಂತ ಕೇಳುವಂಥದ್ದಾಗ್ಲಿ ಯಾವುದೂ ಮಾಡ್ತಿಲ್ಲ. ಅವರ ಬೇಡಿಕೆಗಳನ್ನ ಈಡೇರಿಸೋದು ಹೋಗ್ಲಿ, ನಾವು ನೀವು ಕೈಗೊಂಡಿರುವಂತಹ ಪ್ರತಿಭಟನೆಯನ್ನ ನಿಲ್ಲಿಸಿ, ಉಪವಾಸ ಸತ್ಯಾಗ್ರಹವನ್ನ ನಿಲ್ಲಿಸಿ, ನಿಮ್ಮ ಆರೋಗ್ಯವನ್ನ ನೋಡ್ಕೊಳ್ಳಿ, ನಾವು ಅದಕ್ಕೆ ಏನ್ ಬೇಕೋ ಅದಕ್ಕೆ ಸೂಕ್ತ ಕ್ರಮಗಳನ್ನ ಕೈಗೊಳ್ತೀನಿ ಅನ್ನುವಂತಹ ಮಾತು ಕೂಡ ಯಾವೊಬ್ಬ ರಾಜಕಾರಣಿಗಳು ಕೂಡ ಆಡ್ತಾ ಇಲ್ಲ. ಅಲ್ಲಿ ಒಂದಷ್ಟು ಜನ ಪ್ರತಿಭಟನೆಯಲ್ಲಿ ಮುಳುಗೋಗಿದ್ದಾರೆ. ಇವರು ಉಪವಾಸ ಸತ್ಯಾಗ್ರಹವನ್ನ ಮುಂದುವರಿಸಿದ್ದಾರೆ. ಏನು ಬೇಡ, ಬೇಡಿಕೆ ಏನು ಅಂತ ಕೇಳೋದು ಬೇಡ, ಅಟ್ಲೀಸ್ಟ್ ಅವರು ಏನ್ ಆಗ್ತಿದೆ ಅಂತ ಹೋಗಿ ವಿಚಾರಿಸೋದೂ ಬೇಡವಾ? ಇಂಥ ಒಂದು ಅದ್ಭುತ ವ್ಯವಸ್ಥೆಯಲ್ಲಿ ನಾವಿದ್ದೀವಿ.